ಸಾಧ್ಯ. ಬಾ ರೀ ರೀ, ಇದೇ ನೀವು ಇಲ್ಲಿದ್ದೀರಾ? ನೀವು ಒಳಗಡೆ ಇರ್ತೀರಂತ ನಾನು ಅನ್ಕೊಂಡೆ. ಅಲ್ಲ, ಅಳಿಯಂದ್ರನ ಸ್ಟೇಷನ್ ಇಂದ ಕರ್ಕೊಂಡ್ ಬಂದ್ರ? ಎಲ್ಲಿ ಕಾಣಿಸ್ತಿಲ್ಲ. ಓ, ಹೊರಗಡೆ ನಿಂತಿದ್ದಾರಾ? ದೊಡ್ಡಪ್ಪ ಅವ್ರ ಮನೆಗೆ ಹೊರಟೋದ್ರ? ಅಲ್ಲ, ನೇರವಾಗಿ ಇಲ್ಲಿಗೆ ಕರ್ಕೊಂಡ್ ಬರ್ಬಹುದಿತ್ತಲ್ವರಿ? ನಾನು ಹೋಗಿದ್ದು ನಮ್ಮ ಅಳಿಯನ್ನ ಬಿಡಿಸ್ಕೊಂಡ್ ಬರಕ್ಕಲ್ಲ ಜಾನಕಿ, ಸಾವು ಬದುಕಿನ ಮಧ್ಯ ಇರೋ ಹುಡುಗನ್ಗೋಸ್ಕರ. ಮತ್ತೆ ನೀವ್ ತಗೊಂಡ್ ಹೋಗಿದ್ದ ದುಡ್ಡು? ಆಸ್ಪತ್ರೆಯಲ್ಲಿ ಆ ಹುಡುಗನ್ ಚಿಕಿತ್ಸೆಗೆ ಅಂತ ಕೊಟ್ಟೆ. ಅಲ್ಲ, ಆ ಹುಡುಗನ ನೀವು ಸಹಾಯ ಮಾಡಿದ್ದೇನೋ ಸರಿನೇ ಇದೆ. ನಮ್ ರಾಜ್ಯ ಸಮಸ್ಯೆ ತೀರ್ತಾ? ನಮ್ಮ ಅಳಿಯಂದ್ರು ಬಿಡುಗಡೆಯಾಗಿ ಬಂದ್ರ? ಪಾಪ ನಮ್ ರಾಜಿ ಹತ್ತುಕೊಂಡು ಇಲ್ಲಿಗೆ ಬಂದಿದ್ಲು ರೀ. ಇದೆಲ್ಲ ಮಾಡಿದ್ದು ಅಳಿಯ ಅಂತ ಆರೋಪ ಇರೋವಾಗ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರೋದು ಕರೆಕ್ಟ್ ಅಲ್ಲ. ನಿಜ ಏನು ಅಂತ ಗೊತ್ತಾಗೋವರೆಗೂ ನಾವು ಸುಮ್ಮನೆ ಇರೋದೇ ಒಳ್ಳೇದು. ಅಯ್ಯೋ ರಾಮ, ನೀವೇನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಅಳಿಯಂದ್ರು ಅಂಥ ವ್ಯಕ್ತಿ ಅಲ್ಲ ಅಂತ ನಿಮಗೂ ಗೊತ್ತಿದೆ ಅಲ್ವೇನ್ರಿ? ಅದು ನಮಗ್ ಗೊತ್ತು, ಆದ್ರೆ ಜನರು ಗೊತ್ತಿಲ್ವಲ್ಲ. ಆದ್ರೀಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಮಗಳು ರಾಜಿ ಬಗ್ಗೆ ಅಲ್ವಾ ರೀ? ಅವ್ರ ಕಡೆ ನ್ಯಾಯ ಇತ್ತು ಅಂದ್ರೆ ಪೊಲೀಸ್ ಹೊರೆ ಬಿಟ್ಬಿಡ್ತಾರೆ, ಅಮಾಯಕರಿಗೆ ಶಿಕ್ಷೆ ಕೊಡಲ್ಲ. ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಗೊತ್ತಾಗಿ ನಮ್ಮ ಅಳಿಯಂದ್ರು ಸ್ಟೇಷನ್ ಇಂದ ಬಿಡುಗಡೆಯಾಗಿ ಬರೋವರೆಗೂ ನಮ್ ರಾಜ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ರ? ನಿಮ್ ತಮ್ಮಯ್ಯ ಅಂತೀನಿ, ರಾಜಿ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ. ದೊಡ್ಡಪ್ಪ, ಹೋಗ್ಲಿ, ಕೇಸ್ ನಡೀತಿದ್ರು ಕೂಡ ಶೌರ್ಯ ಅವ್ರನ್ನ ಬೇಲಿಂದ ಹೊರಗಡೆ ಕರ್ಕೊಂಡ್ ಬರ್ಬೋದಿತ್ತಲ್ವಾ? ಈ ಊರಿಗೆ ದೊಡ್ಡವನಾಗಿ ಜನರಿಗೆ ಹತ್ತಿರವಾಗಿದ್ದೀನಿ, ಅದಕ್ಕೆ ಈ ಕೇಸಿಂದ ದೂರ ಇರಬೇಕು ಆದ್ಯ. ಇಲ್ಲ ಅಂದ್ರೆ ಎಲ್ರಿಗೂ ನನ್ನ ಮೇಲಿರೋ ನಂಬಿಕೆ ಹೋಗುತ್ತೆ. ಅಲ್ಲರಿ, ಹಾಸ್ಪಿಟ್ಲಲ್ಲಿರೋ ಹುಡುಗನಿಗೆ ನೀವು ಸಹಾಯ ಮಾಡಿ ಸ್ಟೇಷನ್ ಅಲ್ಲಿರೋ ನಮ್ಮ ಅಳಿಯಂದ್ರ ಬಗ್ಗೆ ಯೋಚನೆ ಮಾಡದೆ ಬಂದಿದ್ದೀರಲ್ರಿ ನೀವು? ಏನ್ರಿ, ನಿಮಗಿದು ನ್ಯಾಯ ಅಂತ ಅನ್ಸುತ್ತಾ? ಜಾನಕಿ, ಒಂದು ಸಲ ನನ್ನ ಸ್ಥಾನದಿಂದ ನೋಡು, ನಿನಗೆ ಅರ್ಥ ಆಗುತ್ತೆ.